ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ 18ನೇ ಕಂತಿನ ಹಣದ ಡೇಟ್ ಫಿಕ್ಸ್ ಆಗಿದೆ. ಅದು ಯಾವಾಗ ಎಂದು ನೋಡೋಣ. ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಕುತೂಹಲದಿಂದ ಕಾಯ್ತಿರುವ 18ನೇ ಕಂತಿನ ಹಣ ಯಾವಾಗ ಬರುತ್ತದೆ ಎಂದು ನೋಡುವುದಾದರೆ, ಈಗಾಗಲೇ ವೆಬ್ಸೈಟಲ್ಲಿ ತುಂಬ ಚೇಂಜಸ್ ಬಂದಿದೆ. ಸ್ಟೇಟಸಲ್ಲಿ ತುಂಬ ಚೇಂಜಸ್ ಆಗಿದೆ. ಅದನ್ನು ನೀವು ತಿಳಿದುಕೊಳ್ಳಲು ನಿಮ್ಮ ಮನೆಯಿಂದಲೇ ನಿಮ್ಮ ಮೊಬೈಲ್ನ ಮುಖಾಂತರ ನೀವು ತಿಳಿದುಕೊಳ್ಳಬಹುದು. ಬನ್ನಿ ಹಾಗಾದರೆ ಅದರ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನು ಕೊಡೋಣ. ನೀವು ಗೂಗಲ್ಗೆ ಹೋಗಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ವೆಬ್ಸೈಟನ್ನು ಟೈಪ್ ಮಾಡಿ, ಅಲ್ಲಿ ಮೊದಲು ಕಾಣುವ ಲಿಂಕನ್ನು ಒತ್ತಿ. ಇದನ್ನು ನೀವು ಚೆಕ್ ಮಾಡಲೇಬೇಕು. ಯಾಕಂದರೆ ನಿಮಗೆ ಈ 17ನೇ ಕಂತಿನ ಹಣ ಬಂದಿರ್ಬೋದು, ಆದರೆ 18ನೇ ಕಂತಿನ ಹಣ ಬರುತ್ತಾ ಇಲ್ಲವಾ, ಅದರ ನಂತರ ತುಂಬ ಚೇಂಜಸ್ ಆಗಿದೆ ಅಲ್ವಾ, ಅದೆಲ್ಲ ನಿಮಗೆ ಒಂದು ಕ್ಲಿಯರಾಗಿ ಚೆಕ್ ಮಾಡ್ಬೋದು. ನೀವು ಗೂಗಲನ್ನು ಓಪನ್ ಮಾಡಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಎಂದು ಟೈಪ್ ಮಾಡಿ, ನಂತರ ಅಲ್ಲಿ ಬರುವ ಮೊದಲನೇದಾಗಿ ಬರುವ ಲಿಂಕನ್ನು ಒತ್ತಿ, ನಂತರ ನೋ ಯುವರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ, ನಂತರ ಪಿ ಎಮ್ ಕಿಸಾನ್ ರಿಜಿಸ್ಟ್ರೇಷನ್ ನಂಬರನ್ನು ಎಂಟ್ರಿ ಮಾಡಿ, ಕ್ಯಾಪ್ಚಾ ಕೋಡ್ ರಿಲೀಸ್ ಮಾಡಿ, ನಂತರ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫೋನ್ ನಂಬರಿಗೆ ಒಂದು ಒ ಟಿ ಪಿ ಬರುತ್ತೆ, ಅದನ್ನು ಟೈಪ್ ಮಾಡಿ. ನಂತರ ನಿಮ್ಮಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇಲ್ಲದಿದ್ದರೆ ಮೇಲೆ ಕ್ಲಿಕ್ ಮಾಡಿ, ಆಗ ನಂಬರ್ ತೆಗೆದುಕೊಳ್ಳಬಹುದು. ನಂತರ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ನಿಮಗೆ ಪರ್ಸನಲ್ ಇನ್ಫಾರ್ಮೇಷನ್ ನೋಡಸಿಗಬಹುದು. ನಂತರ ಎಲಿಜಿಬಿಲಿಟಿ ಸ್ಟೇಟಸ್ ಅಂತ ಬರುತ್ತೆ. ನಂತರ ಅಲ್ಲಿ ನಿಮಗೆ ಲ್ಯಾಂಡ್ ಸೀಡಿಂಗ್, ಆಧಾರ್ ಸೀಡಿಂಗ್ ಮತ್ತು KYC 3 ಕೂಡ ಪರ್ಫೆಕ್ಟ್ಲಿ ಓಕೆ ಎಂದು ಆದರೆ ಅಲ್ಲಿ ನಿಮಗೆ ಗ್ರೀನ್ ಕಲರಲ್ಲಿ ಕಾಣುತ್ತದೆ. ಆದರೆ ನೀವು ಅಂದ್ಕೊಳ್ಬೋದು ನಮ್ಮದು ಎಲ್ಲ ಪ್ರೊಫೈಲ್ ಓಕೆ ಇದೆ ಎಂದು. ಸಪೋಸ್ ಗ್ರೀನ್ ಇರುವಲ್ಲಿ ರೆಡ್ ಇದೆ ಅಂದರೆ ನಿಮ್ಮ ಪ್ರೊಫೈಲ್ ಸರಿ ಇಲ್ಲ ಎಂದು ಅರ್ಥ. ಗ್ರೀನ್ ಇದ್ದರೆ ನಿಮಗೆ ಓಕೆ, 100% ನಿಮಗೆ ಹಣ ಬರುತ್ತದೆ ಎಂದು ಅರ್ಥ. ನಂತರ ಲೇಟೆಸ್ಟ್ ಪೇಮೆಂಟ್ ಡೀಟೇಲ್ಸ್ ಕಾಣಸಿಗುತ್ತೆ. ಅದರ ಕೆಳಗೆ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ವೆಯ್ಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಎಂದು ಬರೆದಿರುತ್ತದೆ. ಆದರೆ ನಿಮಗೆ ಟೆನ್ಷನ್ ಇಲ್ಲ, ಅಂದರೆ ನಿಮಗೆ 100% ಆಗಿ ದುಡ್ಡು ಬರುತ್ತೆ ಎಂದು ಅರ್ಥ. ಅಂದರೆ ಅವರು ಕೇಂದ್ರದ ಕಡೆಯಿಂದ ಎಲ್ಲ ರೆಡಿ ಮಾಡಿದ್ದಾರೆ, ಇನ್ನು ಸ್ಟೇಟ್ ಗೌರ್ಮೆಂಟ್ನ ಅಪ್ರೂವಲ್ ಸಿಗಲಿಕ್ಕೆ ಮಾತ್ರ ಬಾಕಿ ಇರೋದು ಎಂದು ಅರ್ಥ. ಆದರೆ ನಿಮ್ಮ ಪ್ರೊಫೈಲ್ ಓಕೆ ಇದೆ ಎಂದು ಅರ್ಥ. ಅಲ್ಲಿ ನಿಮಗೆ ವೆಯ್ಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಗೌರ್ಮೆಂಟ್ ಎಂದು ಬರೆದಿಲ್ಲವಾದರೆ ನಿಮ್ಮ ಪ್ರೊಫೈಲಲ್ಲಿ ಏನೋ ಪ್ರಾಬ್ಲಮ್ ಇದೆ, ಅದನ್ನು ನೀವು ಚೆಕ್ ಮಾಡಿಕೊಳ್ಬೇಕು. ಅದಕ್ಕೆ ನೀವು ಹತ್ತಿರದ ಆನ್ಲೈನ್ ಸೆಂಟರ್ಗೆ ಹೋಗಿ ನೀವನ್ನು ತಿದ್ದುಪಡಿಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. 18ನೇ ಕಂತನ್ನು ವಿತರಿಸಲು ಎಲ್ಲ ಸಿದ್ಧತೆಯು ಕೇಂದ್ರ ಗೌರ್ಮೆಂಟಿನಿಂದ ಆಗಿದೆ, ಇನ್ನು ಸ್ಟೇಟ್ ಗೌರ್ಮೆಂಟ್ನ ಅಪ್ರೂವಲ್ ಮಾತ್ರ ಬಾಕಿ ಇದೆ. ಆದರೆ ನಮಗೆ ಈ 18ನೇ ಪೇಮೆಂಟ್ ಯಾವಾಗ ಬರ್ಬೋದೆಂದು ನೋಡೋದಾದರೆ, ದೀಪಾವಳಿಯ ಟೈಮಲ್ಲಿ ಅಪ್ರೂವಲ್ ಅಂದರೆ ಅನೌನ್ಸ್ ಮಾಡುವ ಸಾಧ್ಯತೆ ಇದೆ ಎಂದು ವೆಬ್ಸೈಟ್ನ ಮುಖಾಂತರ ನಮಗೆ ತಿಳಿಯಬಹುದು. ಆದಷ್ಟು ಬೇಗನೆ ಈ ಒಂದು 18ನೇ ಕಂತಿನ ಹಣ ಬರಲಿ ಎಂದು ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬೈ. ಸಿ ಯು.